ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಮುಖಕ್ಕೆ ಮನೆಯಲ್ಲೇ ಪೇಸ್ಟ್ ಪ್ಯಾಕ್ ಥರ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮನೇಲಿರುವಂಥ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಇದಕ್ಕೇನು ದುಡ್ಡೇನು ಖರ್ಚಾಗೋದಿಲ್ಲ. ಮನೇಲಿರೋ ಪದಾರ್ಥಗಳನ್ನೇ ಯೂಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖ ಗ್ಲೋ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಡೈಲಿ ಮಾಡ್ತಾ ಬಂದರೆ ಅಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ. ಇದಕ್ಕೆ ಏನೇನಪ್ಪ ಬೇಕು ಅಂದರೆ ಕಡಲೆ ಹಿಟ್ಟು, ಮೇನಾಗಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ನಿಂಬೆಹಣ್ಣು ತೊಗೋತೀನಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸ್ವಲ್ಪ ಮೊಸರು ಬೇಡ ಅಂದರೆ ಹಾಲು ಹಾಕ್ಕೋಬೋದು. ಕೊಬ್ಬರಿ ಎಣ್ಣೆ ಯಾಕಪ್ಪ ಹಾಕಬೇಕು ಅಂದರೆ ಮುಖ ನೀವು ಕೊಬ್ಬರಿ ಎಣ್ಣೆ ಹಾಕ್ದೇ ಬರೀ ಇದಿಷ್ಟನ್ನೇ ಹಾಕ್ಬಿಟ್ಟು ಹಚ್ಚಿ ನೋಡಿ, ಮುಖ ಎಲ್ಲ ಎಳ್ಕೊಂಡಂಗೆ ಆಗ್ಬಿಡುತ್ತೆ. ಅದು ಎಳ್ಕೋಬಾರ್ದು ಅನ್ನೋದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಸಾಫ್ಟ್ನೆಸ್ಗೆ ಕೊಬ್ಬರಿ ಎಣ್ಣೆ ಹಾಕಬೇಕು. ನೀವೇನಾದರೂ ಕೊಬ್ಬರಿ ಎಣ್ಣೆ ಕಮ್ಮಿ ಹಾಕಿದ್ರೂ ಮುಖ ನೀವು ಹಚ್ಚಿದ ಮೇಲೆ ಒಣಗುತ್ತಲ್ವ, ಆವಾಗ ಎಳ್ಕೊಳ್ಳುತ್ತೆ, ನರಗಳೆಲ್ಲ ಹಿಂಗೆ ಎಳ್ಕೊಂಡಂಗೆ ಆಗುತ್ತೆ. ಅದಾಗಬಾರ್ದು ಅಂದರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಹಾಕಲೇಬೇಕು. ಇಲ್ಲ ಅಂದರೆ ಮುಖ ಎಲ್ಲ ಸುಕ್ ಥರ ಈ ಥರ ಎಳ್ಕೊಂಬಿಡುತ್ತಲ್ವ, ಅವಾಗ ಉರಿಯುತ್ತೆ. ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಸಾಫ್ಟ್ನೆಸ್ ಬರುತ್ತೆ. ಹಾಗಾಗಿ ನೀವು ಕೊಬ್ಬರಿ ಎಣ್ಣೆ ಹಾಕೋಬೇಕು. ಫಸ್ಟ್ಗೆ ನಾನು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ, ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರು ಹಾಕೋತೀನಿ, ಒಂದು 2 ಸ್ಪೂನಷ್ಟು ಮೊಸರು. ನಿಂಬೆಹಣ್ಣು ಬೀಜ ಎಲ್ಲ ಹಾಕೋಬೇಡಿ, ಅದೆಲ್ಲ ತೆಗೆದುಬಿಟ್ಟು ಹಾಕೊಳ್ಳಿ. ಒಂದು 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅದಕ್ಕೆ ಹೇಳ್ದಾಗೆ ಕೊಬ್ಬರಿ ಎಣ್ಣೆ ಹಾಕೋಬೇಕು. ಕೊಬ್ಬರಿ ಎಣ್ಣೆ ಹಾಕಿದ್ರೇ ಅದು ಸ್ವಲ್ಪ ನೀವು ಹಚ್ಚಿದಾಗ ಮಸಾಜ್ ಮಾಡಿದಾಗ ಚೆನ್ನಾಗಿ ನೈಸ್ ಬರುತ್ತೆ, ಸ್ಮೂತ್ ಬರುತ್ತೆ ಸ್ಕಿನ್ನೆಲ್ಲ ಮುಖಕ್ಕೆ ಹಚ್ಚಿದಾಗ. ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದು 2 ಸ್ಪೂನು 3 ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ, ಏನೂ ತೊಂದರೆ ಏನಾಗಲ್ಲ. ಜಾಸ್ತಿ ಹಾಕಿದ್ರೆ ಏನೂ ಆಗೋದಿಲ್ಲ, ಕೊಬ್ಬರಿ ಎಣ್ಣೆ ನೀಟಾಗಿ ಬರುತ್ತೆ. ಹಂಗಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿದಾದ್ಮೇಲೆ ಒಂದು ಜಾಸ್ತಿ ತೆಳ್ಳನೂ ಮಾಡ್ಕೋಬಾರ್ದು, ಗಟ್ಟಿನೂ ಇರಬಾರ್ದು, ಒಂದು ಹದವಾಗಿ ಕಲಿಸ್ಕೋಬೇಕು. ನೀವು ಅದನ್ನು ಕಲಸಿದ್ಮೇಲೆ ಒಂಚೂರು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದು ಚಳಿಗೆ ಗಟ್ಟಿಯಾಗ್ಬಿಟ್ಟಿತ್ತಲ್ವ, ಅದಕ್ಕೆ ಸ್ವಲ್ಪ ಅದನ್ನು ತೆಗಿಯೋಷ್ಟರಲ್ಲಿ ಒಂದು ಸ್ವಲ್ಪ ಶ್ರಮ ಆಯಿತು, ತೆಗ್ದು ಹಾಕ್ಕೊಂಡೆ. ಆಮೇಲೆ ತಿರ್ಗಿ ಅದಕ್ಕೆ ಹೇಳ್ದಂಗೆ ಮಿಕ್ಸ್ ಮಾಡ್ಕೊಂಡು ಒಂಚೂರು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಹಚ್ಚಬೇಕು. ನೀಟಾಗಿ ಹಚ್ಬಿಟ್ಟು ಒಂದು 5-10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ಮಸಾಜ್ ಅಂದರೆ ಚೆನ್ನಾಗಿ ಸ್ಮೂತಾಗಿ ಮಾಡಬೇಕು. ಅವಾಗೇನಾಗುತ್ತೆ, ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್ನಲ್ಲಿ. ಇಲ್ಲಾಂದರೆ ಏನಾಗುತ್ತೆ, ಸುಮ್ಮನೆ ಹಿಂಗೆ ಹಚ್ಬಿಟ್ಟು ತೊಳೆಯೋಕ್ಕೆ ಹೋದರೆ ಅದರಲ್ಲಿ ಏನೂ ರಿಸಲ್ಟ್ ಬರೋಲ್ಲ. ನೀವು ಒಂದು 5 ನಿಮಿಷನಾದರೂ ಚೆನ್ನಾಗಿ ಅದನ್ನು ಈ ಥರ ಸ್ಮೂತಾಗಿ ಸ್ಕಿನ್ ಮೇಲೆ ಹಚ್ಚಿಬಿಟ್ಟು ರಫ್ ಇದು ಮಾಡಬೇಕು. ಹಾಗೆ ಮಾಡಿದ್ರೇ ಅದು ಸ್ಕಿನ್ನಲ್ಲಿ ಗ್ಲೋ ಬರೋದು. ಇಲ್ಲ ಅಂದರೆ ನೀವು ಏನೇ ಮಾಡಿದ್ರೂ ಅದು ರಿಸಲ್ಟ್ ಬರೋಲ್ಲ. ಈ ಥರ ಮಾಡಿ ನಾನೊಂದು ಅರ್ಧ ಗಂಟೆ ಬಿಟ್ಟಿದ್ದೆ ಅಷ್ಟೇ. ನೀವು ಒಂದು 2 ಅವರ್ ಆದರೂ ಬಿಡಿ. ರಾತ್ರಿ ಹೊತ್ತಾದರೆ ಆರಾಮಾಗಿ ಬಿಟ್ಬಿಟ್ಟು ಆಮೇಲೆ ತೊಳ್ಕೊಂಡು ಮಲ್ಕೋಬೋದು. ಡೈಲಿ ಈ ಥರ ಮಾಡ್ಕೊಂಡು ಬನ್ನಿ. ನಿಮ್ಮ ಸ್ಕಿನ್ನು ಯಾವ ಥರ ಗ್ಲೋ ಬರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ಟ್ರೈ ಮಾಡಿ. ನೀವು ಟ್ರೈ ಮಾಡ್ದೇ ಅಯ್ಯೋ ಏನಪ್ಪ ಅಂತ ಅಂದ್ಕೊಂಡೋದ್ರೆ ಗೊತ್ತಾಗಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿದ್ರೇ ಅದು ಮನೇಲಿರುವಂಥ ಪದಾರ್ಥಗಳನ್ನೇ ಯೂಸ್ ಮಾಡ್ಕೊಂಡು ಮಾಡಿರೋದು. ಸುಮ್ಮನೆ ಆಚೆ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ಮಾಡಿಸ್ಕೊಳ್ಳೋ ಬದಲು ನೀವು ಮನೇಲೇ ಟ್ರೈ ಮಾಡಿ. ತುಂಬ ನೀಟಾಗಿದೆ. ಏನು ಮನೇಲಿರೋ ಪದಾರ್ಥಗಳೇ, ನೀವು ಅಲ್ಲಲ್ಲೇ ಸ್ವಲ್ಪನೇ ಮಾಡ್ಕೋಬೋದು, ಜಾಸ್ತಿ ಏನು ಮಾಡ್ಕೋಬೇಕಾಗೇ ಇಲ್ಲ. ಅಲ್ಲೇ ಒಂದೊಂದು ಸ್ಪೂನ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಹಚ್ಕೊಂಡು ನೋಡಿ, ಅರ್ಧ ಗಂಟೆ ಬಿಟ್ಟಿದೆ, ಒಣಗಿದೆ. ಇನ್ನೂ 2 ಅವರ್ ಬಿಟ್ಟರೆ ತುಂಬಾ ಒಣಗೋಗುತ್ತೆ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ನಾನೊಂದು ಅರ್ಧ ಗಂಟೆ ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು 2 ಅವರ್ ಬಿಟ್ಬಿಟ್ಟು ತೊಳೆದು ನೋಡಿ, ನಿಮಗೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಒಂದು ಸಲ ಟ್ರೈ ಮಾಡಿ. ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾದಾಗ ನೀವು ಕಮೆಂಟ್ ಮಾಡ್ತೀರಾ ಚೆನ್ನಾಗಿದೆ ಅಂತ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ರಫ್ ಮಾಡಿದಾಗ ಏನಾಗುತ್ತೆ, ನೀವು ಫಸ್ಟು ಅಷ್ಟೇ ಚೆನ್ನಾಗಿ ಮಸಾಜ್ ಮಾಡ್ಕೊಂಬಿಟ್ಟು ಮಾಡಿದ್ರೆ ನೀಟಾಗಿ ಅದು ಸ್ಕಿನ್ನಲ್ಲೆಲ್ಲ ಇಳಿದು ನೀಟಾಗಿ ಗ್ಲೋ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ನೀಟಾಗಿ ತೊಳ್ಕೊಂಡಾಗ ಗೊತ್ತಾಗುತ್ತೆ. ಈ ಸಲ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಡೈಲಿ ಮಾಡಿದ್ರೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಸ್ಕಿನ್ ಯಾವ ಥರ ಬರುತ್ತೆ ಅಂತ. ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟಿರೋದು ಈ ಥರ ಇದೆ. ನೀವು 2 ಅವರ್ ಬಿಟ್ಟು ನೀಟಾಗಿ ಡೈಲಿ ಮಾಡ್ತಾ ಬನ್ನಿ ರಾತ್ರಿ ಹೊತ್ತು. ಆವಾಗ ನಿಮಗೆ ರಿಸಲ್ಟು ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.